ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತೊಗರಿಬೇಳೆ ಬೀನ್ಸ್ ಹಾಕಿ ಸಾಂಬಾರು ಮಾಡೋದೊಂದು ಹೇಗೆ ನೋಡೋಣ. ತೊಗರಿಬೇಳೆ 150 ಗ್ರಾಮು, ಬೀನ್ಸು, ಕ್ಯಾರೆಟು, ಈರುಳ್ಳಿ, ಆಲೂಗೆಡ್ಡೆ, ಒಂದು 4 ಟೊಮೊಟೊ, ಸ್ವಲ್ಪ ಹುಣಸೆ ಹಣ್ಣನ್ನ ಕಲಸಿ ರಸ ತೆಗೆದಿಟ್ಕೊಳ್ಳೋದು. ಹಾಗೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ, ಜೀರಿಗೆ. ಒಂದು ಕುಕ್ಕರ್ಗೆ ತೊಗರಿಬೇಳೆ ತೊಳೆದ್ಬಿಟ್ಟು ಹಾಕ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸ್, ಹಿಂಗೆ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಲಿಡ್ ಹಾಕಿ ಒಂದು 2 ವಿಸಿಲ್ ಬರುವಷ್ಟು ಬೇಯಿಸ್ಕೋಬೇಕು ಇದನ್ನ. ಹಾಗೆ ಒಂದು ಪಾತ್ರೆಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಇದು ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ಹೆಚ್ಚಿಟ್ಟಿರುವಂಥ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಒಗ್ಗರಣೆಲಿ ಚೆನ್ನಾಗಿ ಟೊಮೊಟೊ ಎಲ್ಲ ಬೆಂದಾದಮೇಲೆ ಹುಣಸೆ ಹಣ್ಣು ರಸ ಹಾಕೋಬೇಕು. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ಖಾರ ಬೇಯಲಿ ಅಂತ. ಈಗ ನೋಡಿಕೊಂಡು ಖಾರದ ಪುಡಿ ಎಷ್ಟು ಬೇಕೋ ಹುಳಿ ಖಾರಕ್ಕೆ ಹೊಂದ್ಕೊಳ್ಳೋಂಗೆ ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ಖಾರದ ಪುಡಿ ಬೇಕಾದ್ರೆ ಹಾಕ್ಕೋಬೇಕು, ಮತ್ತೆ ಬೇಕು ಅಂದರೆ. ಇದು ಚೆನ್ನಾಗಿ ಖಾರ ಬೇಯಲಿ ಅಂತ ಬಿಡಬೇಕು. ಅದಕ್ಕೆ ಸ್ವಲ್ಪ ಹಿಂಗು ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು. ಈಗ ಎಷ್ಟು ಒಂದು ವಿಸಿಲ್ ಬಂದಾದಮೇಲೆ ಅದು 2-3 ವಿಸಿಲ್ ಬಂದಾದಮೇಲೆ ಒಂದು ಆಫ್ ಮಾಡಿ ಅದನ್ನ ಈ ಖಾರ ಬೇಯ್ತಾ ಇದೆ.
ಈಗ ಇದು ಆರಿದೇನೆ ಇದು ಸ್ವಲ್ಪ ಲಿಡ್ ಓಪನ್ ಮಾಡಿ ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಖಾರಕ್ಕೆ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೋಬೇಕು, ಸ್ವಲ್ಪ ಕುದಿಸ್ಕೋಬೇಕು. ನಮ್ಮ ಚಾನಲ್ ಮೊದಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೀನ್ಸ್ ಬೇಳೆ ಸಾಂಬಾರು ಚೆನ್ನಾಗಿ ಕುದಿಬೇಕು. ಈಗ ಸಾಂಬಾರು ಚೆನ್ನಾಗಿ ಕುದಿದೆ. ಚೆನ್ನಾಗಿರುತ್ತೆ ಸಾಂಬಾರು, ಮುದ್ದೆ, ಅನ್ನ ಇದಕ್ಕೆಲ್ಲ ಚೆನ್ನಾಗಿರುತ್ತೆ.